1825 ಸೆಪ್ಟೆಂಬರ್ 4ರಂದು ಅಂದು ಮುಂಬೈನ ಒಂದು ಸಾಮಾನ್ಯ ಪಾರ್ಸಿ ಕುಟುಂಬದಲ್ಲಿ ಒಂದು ಮಗುವೊಂದು ಜನಿಸುತ್ತದೆ. ಆ ಮಗು ಮುಂದೆ ಬೆಳೆದು ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ನಡೆಸುತ್ತದೆ ಎಂದು ಅಂದು ಯಾರೂ ಊಹಿಸಿರಲಿಲ್ಲ. ಬಡತನ ಬೇಗೆಯಲ್ಲಿ ಬೇದರೂ ಜ್ಞಾನದ ಹಸಿವಿನಿಂದ ಮುಂಬೈನ ಎಲಿಫೆಂಟ್ ಸ್ಟೋನ್ ಕಾಲೇಜಿನ ಮೊದಲ ಭಾರತೀಯ ಪ್ರೊಫೆಸರ್ ಆಗಿ ಇತಿಹಾಸವನ್ನೇ ಬರೆದರು ಇವರು. ಬ್ರಿಟಿಷರು ಕಪ್ಪು ವರ್ಣೀಯ ಎಂದು ಭಾರತೀಯರನ್ನು ಹೀಯಾಳಿಸುತ್ತಿದ್ದ ಕಾಲದಲ್ಲಿ ಅಂದೇ ಬ್ರಿಟಿಷ್ ದೇಶಕ್ಕೆ ಹೋಗಿ ಅವರದೇ ಸಂಪತ್ತಿನಲ್ಲಿ ಕುಳಿತು ಭಾರತೀಯ ಧ್ವನಿಯಾದರು. ಅವರೇ ನಮ್ಮ ದಾದಾಬಾಯಿ ನವರೋಜಿಯವರು. ಇದು ಕೇವಲ ಒಬ್ಬ ವ್ಯಕ್ತಿಯ ಯಶಸ್ಸಿನ ಕಥೆಯಲ್ಲ, ಅಸಹಾಯಕರಾದ ಕೋಟ್ಯಾಂತರ ಭಾರತೀಯರಿಗೆ ಆತ್ಮವಿಶ್ವಾಸ ತುಂಬಿದ ಕಥೆ. ಬ್ರಿಟಿಷರು ಭಾರತೀಯರನ್ನು ಆಳುತ್ತಿಲ್ಲ, ಬದಲಿಗೆ ಲೂಟಿ ಮಾಡುತ್ತಿದ್ದಾರೆ ಎಂದು ಅಂಕಿಅಂಶಗಳ ಸಮೇತ ಜಗತ್ತಿಗೆ ತೋರಿಸಿಕೊಟ್ಟ ಆರ್ಥಿಕ ತಜ್ಞನ ಸಾಹಸಗಾಥೆ. ಮುಂಬೈನ ಇಕ್ಕಟ್ಟಿನ ಗಲ್ಲಿಯಲ್ಲಿ ಆರಂಭವಾದ ಇವರ ಪಯಣ ಲಂಡನ್ನ ಹೌಸ್ ಆಫ್ ಕಾಮರ್ಸ್ ವರೆಗೆ ತಲುಪಿದ್ದು ಹೇಗೆ? 8 ದಶಕಗಳ ಕಾಲ ಇವರು ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಬಿತ್ತಿದ ಬೀಜಗಳು ಮುಂದೆ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಚಳುವಳಿಗೆ ಹೇಗೆ ದಾರಿದೀಪವಾದವು? ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ದಾದಾಬಾಯಿ ನವರೋಜಿ ಎಂಬ ಭಾರತೀಯ ಪಿತಾಮಹನ ಬದುಕನ್ನು ಹತ್ತಿರದಿಂದ ನೋಡೋಣ. ಸ್ನೇಹಿತರೆ, ಈ ಪೀಠಿಕೆಯ ನಂತರ ನವರೋಜಿ ಅವರ ಬಾಲ್ಯದ ದಿನಗಳು ಹೇಗಿದ್ದವು ಎಂದು ತಿಳಿಯೋಣ. ಒಬ್ಬ ಬಡ ಹುಡುಗ ಭಾರತೀಯ ಭರವಸೆ ಎಂದು ಕರೆಸಿಕೊಂಡಿದ್ದು ಹೇಗೆ ಎಂಬುದನ್ನು ತಿಳಿಯೋಣ. ದಾದಾಬಾಯಿ ಅವರು ಜನಿಸಿದ್ದು ತೀರಾ ಬಡತನ ಕುಟುಂಬದಲ್ಲಿ. ಅವರಿಗೆ ಕೇವಲ 4 ವರ್ಷವಿದ್ದಾಗ ಅವರ ತಂದೆ ತೀರಿಕೊಳ್ಳುತ್ತಾರೆ. ಅನಕ್ಷರಸ್ಥರಾಗಿದ್ದರೂ ದೂರದೃಷ್ಟಿ ಹೊಂದಿದ್ದ ಅವರ ತಾಯಿ ಮಣಿಕಾಂಬೆ ಮಗನಿಗೆ ಶ್ರೇಷ್ಠ ಶಿಕ್ಷಣ ಕೊಡಲು ನಿರ್ಧರಿಸಿದರು. ಅಂದು ಮುಂಬೈನಲ್ಲಿ ಉಚಿತ ಶಿಕ್ಷಣ ನೀಡುತ್ತಿದ್ದ ಶಾಲೆಗೆ ದಾದಾಬಾಯಿ ಅವರನ್ನು ಸೇರಿಸುತ್ತಾರೆ. ಒಂದು ಕುತೂಹಲ ಸಂಗತಿ ಎಂದರೆ ದಾದಾಬಾಯಿ ಅವರು ಶಾಲೆಯಲ್ಲಿ ಗಣಿತದಲ್ಲಿ ಚುರುಕಾಗಿದ್ದರೆಂದರೆ ಅವರ ಶಿಕ್ಷಕರು ಅವರನ್ನು ಭಾರತೀಯ ಭರವಸೆ ಎಂದು ಕರೆಯುತ್ತಿದ್ದರು. ಅವರ ಪ್ರತಿಭೆ ಎಷ್ಟಿತ್ತೆಂದರೆ ಅಂದಿನ ಕಾಲದಲ್ಲಿ ಭಾರತೀಯರಿಗೆ ನಿಲುಕದ ಎಲಿಫೆಂಟ್ ಸ್ಟೋನ್ ಕಾಲೇಜಿನಲ್ಲಿ ಗಣಿತ ಮತ್ತು ನೈಸರ್ಗಿಕ ತತ್ವದ ಪ್ರೊಫೆಸರ್ ಆಗಿ ನೇಮಕಗೊಂಡ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. 1855ರಲ್ಲಿ ದಾದಾಬಾಯಿ ನವರೋಜಿ ಅವರು ವ್ಯಾಪಾರದ ಉದ್ದೇಶದಿಂದ ಲಂಡನ್ಗೆ ಪ್ರಯಾಣ ಬೆಳೆಸಿದರು. ಆದರೆ ಅವರ ಮನಸ್ಸಿನಲ್ಲಿ ಇದ್ದುದು ಕೇವಲ ವ್ಯಾಪಾರವಲ್ಲ, ಭಾರತೀಯ ದಾರಿದ್ರ್ಯಕ್ಕೆ ಕಾರಣವಾದ ಬ್ರಿಟಿಷರ ನೀತಿಯನ್ನು ಅವರ ನೆಲದಲ್ಲೇ ನಿಂತು ಪ್ರಶ್ನಿಸುವುದಾಗಿತ್ತು. ಅದು ಬ್ರಿಟನ್ನಿನಲ್ಲಿ ಭಾರತೀಯರ ಬಗ್ಗೆ ಬಹಳ ಕೀಳಮಟ್ಟ ಅಭಿಪ್ರಾಯವಿತ್ತು. ಅಂದಿನ ಪ್ರಧಾನಿ ಲಾರ್ಡ್ ಸಾಲಿಬರ್ ಅವರು ನವರೋಜಿ ಅವರನ್ನು ಕಪ್ಪು ಮನುಷ್ಯ ಎಂದು ಕರೆದು ಹೀಯಾಳಿಸಿದ್ದರು. ಈ ಅವಮಾನವೇ ನವರೋಜಿ ಅವರ ಪಾಲಿಗೆ ಇಂಧನವಾಗಿತ್ತು. ಇಲ್ಲಿ ಒಂದು ಅದ್ಭುತ ತಿರುವಿದೆ. ಬ್ರಿಟಿಷ್ ಅವರ ನೆಲದಲ್ಲಿ ಭಾರತೀಯನೊಬ್ಬನಿಗೆ ಯಾರು ಮತ ಹಾಕುತ್ತಾರೆ? ಆದರೆ ದಾದಾಬಾಯಿ ನವರೋಜಿ ಅವರು ಧೃತಿಗೆಡಲಿಲ್ಲ. ಲಂಡನ್ನ ಸೆಂಟ್ರಲ್ ಸಿಲ್ಸ್ಬರಿ ಎಂಬ ಕ್ಷೇತ್ರದಿಂದ ಲಿಬರ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು. ಕೇವಲ 3 ಮತಗಳ ಅಂತರದಿಂದ ಅವರು ಜಯ ಗಳಿಸಿದರು. ಬ್ರಿಟಿಷ್ ಸಂಪತ್ತಿನ ಸದಸ್ಯರಾದ ಮೊದಲ ಏಷ್ಯನ್ ಎಂಬ ಇತಿಹಾಸವನ್ನು ಸೃಷ್ಟಿಸಿದರು. ಅವರು ಸಂಪತ್ತಿನ ಒಳಗೆ ಹೋಗುವಾಗ ಬೈಬಲ್ ಮೇಲೆ ಪ್ರಮಾಣ ಮಾಡದೆ ತಮ್ಮ ಧರ್ಮದ ಗ್ರಂಥದ ಮೇಲೆ ಪ್ರಮಾಣ ಮಾಡುವ ಪಟ್ಟನ್ನು ಹಿಡಿದು ಅವರ ಸ್ವಾಭಿಮಾನಕ್ಕೆ ಸಾಕ್ಷಿಯಾಗಿತ್ತು. ಬ್ರಿಟಿಷರು ಭಾರತಕ್ಕೆ ನಾಗರಿಕತೆಯನ್ನು ಕಳಿಸಿಕೊಟ್ಟಿದ್ದೇವೆ ಎಂದು ಹೇಳುತ್ತಿದ್ದರು. ಆದರೆ ನವರೋಜಿ ಅವರು ಸದ್ದಿಲ್ಲದೆ ಬ್ರಿಟಿಷ್ ಸರ್ಕಾರದ ವರದಿಗಳನ್ನು ಅಧ್ಯಯನ ಮಾಡುತ್ತಿದ್ದರು. 1857ರಲ್ಲಿ ಅವರು ಮಂಡಿಸಿದ ಸಿದ್ಧಾಂತ ಸ್ಫೋಟಕವಾಯಿತು. ಭಾರತೀಯ ರಕ್ತ ಮತ್ತು ಮಾಂಸವನ್ನು ಬ್ರಿಟಿಷರು ಹೀರಬಾರದು ಎಂದು ಅವರು ವಾದಿಸಿದ್ದರು. ನವರೋಜಿ ಅವರು ತಮ್ಮ ಪ್ರಸಿದ್ಧ ಪುಸ್ತಕವಾದ ಪಾವರ್ಟಿ ಅಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಮೂಲಕ ಒಂದು ಸತ್ಯವನ್ನು ಹೊರಹಾಕಿದರು. ಭಾರತದ ತೆರಿಗೆ ಹಣ, ಸಂಬಳ ಮತ್ತು ಲಾಭದ ರೂಪದಲ್ಲಿ ಬ್ರಿಟಿಷರಿಗೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಹರಿದು ಹೋಗುತ್ತದೆ. ಆದರೆ ಬದಲಿಗೆ ಭಾರತಕ್ಕೆ ಏನು ಸಿಗುತ್ತೆ ಎಂದು ಅವರು ವಿವರಿಸಿದ್ದರು. ಅವರು ಇದನ್ನು ಸೋರಿಕೆ ಎಂದು ಕರೆದರು. ಅಂದಿನ ಕಾಲದಲ್ಲಿ ಒಬ್ಬ ಭಾರತೀಯನ ಸರಾಸರಿ ವಾರ್ಷಿಕ ಆದಾಯ ಕೇವಲ 20 ರೂಪಾಯಿ ಎಂದು ಲೆಕ್ಕ ಹಾಕಿದ ಮೊದಲ ವ್ಯಕ್ತಿ ಇವರು. ಡಿಸೆಂಬರ್ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಅದರ ಪ್ರಮುಖ ರೂವಾರಿಗಳಲ್ಲಿ ದಾದಾಬಾಯಿ ನವರೋಜಿ ಅವರು ಒಬ್ಬರಾಗಿದ್ದರು. ಕೇವಲ ಸ್ಥಾಪನೆಯಲ್ಲ, ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ 3 ಬಾರಿ ಆಯ್ಕೆಯಾದರು. 1886ರಲ್ಲಿ, 1893ರಲ್ಲಿ, 1906ರಲ್ಲಿ ಆಯ್ಕೆಯಾದ ಏಕೈಕ ನಾಯಕರಾಗಿದ್ದರು. ಇಲ್ಲಿ ಒಂದು ಮಹತ್ವ ಘಟನೆಯನ್ನು ನಾವು ನೆನಪಿಸಿಕೊಳ್ಳಲೇಬೇಕು. 1906ರಲ್ಲಿ ಕಲ್ಕತ್ತಾದ ಕಾಂಗ್ರೆಸ್ ಅಧಿವೇಶನದಲ್ಲಿ
ಆಗಿನ ಕಾಲದಲ್ಲಿ ಕಾಂಗ್ರೆಸ್ನ ಮಂದಗಾಮಿ ಮತ್ತು ತೀವ್ರಗಾಮಿಗಳ ನಡುವೆ ಭಿನ್ನಾಭಿಪ್ರಾಯ ತಾಕಿತ್ತಿದ್ದಿತ್ತು. ಅಂತಹ ಸಮಯದಲ್ಲಿ 81 ವರ್ಷದ ವೃದ್ಧರಾದ ದಾದಾಬಾಯಿ ನೌರೋಜಿ ಅವರು ವೇದಿಕೆಯ ಮೇಲೆ ನಿಂತೊಂದು ಮಂತ್ರವನ್ನು ಮೊಳಗಿಸುತ್ತಾರೆ. ಅದೇ ಸ್ವರಾಜ್. ಬ್ರಿಟಿಷರ ಆಡಳಿತದ ಅಡಿಯಲ್ಲಿ ಭಾರತೀಯರಿಗೆ ಸ್ವಯಂ ಆಡಳಿತದ ಹಕ್ಕು ಬೇಕು ಎಂದು ಅವರು ಮೊದಲ ಬಾರಿಗೆ ಅಧಿಕೃತವಾಗಿ ಘೋಷಿಸಿದರು. ಇದು ಮುಂದೆ ತಿಲಕ್ ಮತ್ತು ಗಾಂಧೀಜಿಯವರ ಹೋರಾಟಕ್ಕೆ ದಾರಿದೀಪವಾಯಿತು. 1917ರ ಜೂನ್ 30ರಂದು ದಾದಾಬಾಯಿ ನೌರೋಜಿ ಅವರು ಈ ಇಹಲೋಕ ತ್ಯಜಿಸಿದರು. ಅವರ ನಿಧನರಾದಾಗ ಭಾರತಾದ್ಯಂತ ಶೋಕ ಮುಡುಗಿ. ಅವರು ಸ್ವಾತಂತ್ರ್ಯ ಎಂಬ ಗಿಡವನ್ನು ನೆಟ್ಟು ಅದು ಮರವಾಗಿ ಬೆಳೆಯುವುದನ್ನು ನೋಡಲು ಬದುಕಿರಲಿಲ್ಲ. ಆದರೆ ಮರಕ್ಕೆ ಸ್ವರಾಜ್ಯವೆಂಬ ನೀರಿಳಿದು ಪೋಷಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ದಾದಾಬಾಯಿ ನೌರೋಜಿ ಅವರನ್ನು ನಾವು ಕೇವಲ ಒಬ್ಬ ರಾಜಕಾರಣಿ ಎಂದೇ ನೋಡಬಾರದು. ಅವರು ಭಾರತದ ಆರ್ಥಿಕ ರಾಷ್ಟ್ರೀಯ ಪಿತಾಮಹ. ಗಾಂಧೀಜಿಯವರು ಅವರನ್ನು ರಾಜಕೀಯ ಪಿತಾಮಹ ಎಂದು ಗೌರವಿಸುತ್ತಿದ್ದರು. ಅವರು ಲಂಡನ್ನಲ್ಲಿ ಭಾರತೀಯ ಪರವಾಗಿ ಧ್ವನಿ ಎತ್ತದಿದ್ದರೆ ಬಹುಶಃ ಜಗತ್ತಿಗೆ ಬ್ರಿಟಿಷರ ನಿಜವಾದ ಮುಖ ಪರಿಚಯವಾಗಲು ಇನ್ನು ದಶಕಗಳೇ ಬೇಕಾಗಿತ್ತು. ನೌರೋಜಿಯವರ ಸಂದೇಶ: ಸಂಶೋಧನೆಯ ಮನೋಭಾವ. ನಾವೇನಾದರೂ ವಿರೋಧಿಸಿದರೂ ಅದನ್ನು ಅಂಕಿಅಂಶ ಮತ್ತು ದಾಖಲೆಗಳ ಸಮೇತ ಸಾಬೀತುಪಡಿಸಬೇಕು ಎಂಬುದು ಅವರ ಇಂದಿನ ತಲೆಮಾರಿಗೆ ನೀಡುವ ಪಾಠ. ನಿರಂತರ ಹೋರಾಟ. 80 ವರ್ಷ ದಾಟಿದರೂ ದೇಶಕ್ಕಾಗಿ ಲಂಡನ್ ಮತ್ತು ಭಾರತದ ನಡುವೆ ಪ್ರಯಾಣ ಬೆಳೆಸುತ್ತಾ ಕೆಲಸ ಮಾಡುತ್ತಿದ್ದ ಅವರ ಚೈತನ್ಯ ನಮಗೆಲ್ಲರಿಗೂ ಸ್ಫೂರ್ತಿ. ಒಗ್ಗಟ್ಟಿನ ಮಂತ್ರ: ಜಾತಿ ಧರ್ಮ ಆಚೆಗೆ ನಿಂತು ನಾವೆಲ್ಲರೂ ಮೊದಲು ಭಾರತೀಯರು ಎಂದು ಸಂದೇಶವನ್ನು ಅವರು ಕಾಂಗ್ರೆಸ್ ವೇದಿಕೆಯ ಮೂಲಕ ಸಾರಿದ್ದರು. ಕೊನೆಯದಾಗಿ, ದಾದಾಬಾಯಿ ನೌರೋಜಿ ಎಂಬ ಆ ಬೆಳಕು ಇಂದಿಗೂ ನಮ್ಮ ದೇಶದ ಆರ್ಥಿಕ ಮತ್ತು ರಾಜಕೀಯ ಚಿಂತನೆಗಳಲ್ಲಿ ಜೀವಂತವಾಗಿದೆ. ಸ್ವರಾಜ್ಯ ಎಂಬುದು ಕೇವಲ ಅಧಿಕಾರವಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಘನತೆಯ ಬದುಕು ಎಂದು ಅವರು ನಂಬಿದ್ದರು. ಈ ವಿಡಿಯೋದ ಮೂಲಕ ಅವರ ಬದುಕಿನ ಒಂದಿಷ್ಟು ಪುಟವನ್ನು ತೆರೆದಿಡುವ ಪ್ರಯತ್ನ ಮಾಡಿದ್ದೇವೆ. ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.